ಕಳೆದ 2 ದಿನದಿಂದ ವಿಶ್ವದ ಕೌತುಕ ಕೇಂದ್ರ ಭಾರತವೇ ಆಗಿತ್ತು. ಚಂದ್ರಯಾನ 2ರ ಸೋಲಿನ ನಂತರ ಭಾರತ ಪುಟಿದೆದ್ದ ರೀತಿಗೆ ತಲೆಕೆಡಿಸಿಕೊಂಡವರ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ. ಚಂದ್ರಯಾನ 2 ಸೋತಾಗ ಪ್ರಧಾನಿ ಮೋದಿ ಅವರಾಡಿದ ಪುಟಿದೇಳುವ ಮಾತುಗಳು ಯಾರು ತಾನೇ ಮರೆತಾರೋ. ಇಂದಿನ ಸಂಕಷ್ಟ ಭವಿಷ್ಯದ ಗೆಲುವಿನ ವ್ಯಾಖ್ಯಾನ. ವಿಜ್ಞಾನದಲ್ಲಿ ಸೋಲು ಅನ್ನೋದಿಲ್ಲ, ಪ್ರಯೋಗಗಳು ಮಾತ್ರ ಇವೆ. ನಿಮ್ಮ ಜೊತೆ ಇಡೀ ದೇಶವೇ ಇದೆ. ಈ ಶಕ್ತಿಯುತ ಮಾತುಗಳು ಇಸ್ರೋ ವಿಜ್ಞಾನಿಗಳ ಮನಸ್ಸಲ್ಲಿ ಹೆಗ್ಗುರಿಯನ್ನ ಹೆಪ್ಪುಗಟ್ಟಿಸಿತು. ಅದರ ಫಲ ಈ ಚಂದ್ರಯಾನ 3ಕ್ಕೆ ದೊರೆತ ತ್ರಿವಿಕ್ರಮ ಯಶಸ್ಸು. ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಅಗಾಧ ಸಾಧನೆ ಚಕಿತಗೊಳಿಸುತ್ತಿರುವಾಗಲೇ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತೀಯರು ಹೆಜ್ಜೆ ಊರಿದ್ದಾರೆ. ಗೊತ್ತಿರಲಿ, ಇದು ಯಾರು ಅಳಿಸಲಾರದ ಹೆಜ್ಜೆ ಗುರುತು. ಥ್ಯಾಂಕ್ ಯು ಇಸ್ರೋ. ಚಂದ್ರನ ದಕ್ಷಿಣ ಧ್ರುವದ ಜಾತಕ ಯಾರಿಗೂ ತಿಳಿದಿಲ್ಲ. ಅಲ್ಲಿ ನೀರಿದೆ, ಜಲಜನಕ, ಮೀಥೇನ್, ಪಾದರಸ ನಿಕ್ಷೇಪಗಳಿವೆ ಅನ್ನೋದು ಮಾಹಿತಿ ಅಷ್ಟೇ, ಖಚಿತವಲ್ಲ. ನಮ್ಮ ವಿಕ್ರಮ ಇದಕ್ಕೆಲ್ಲ ಆಗಲೇ ಟಿಪ್ಪಣಿ ನೀಡಲು ಆರಂಭಿಸಿದ್ದಾನೆ. ಈ ಸಲ ನಮ್ಮ ಇಸ್ರೋ ತಾಂತ್ರಿಕವಾಗಿ ಬಲಾಢ್ಯವಾಗಿದೆ. ಇದು ಕೂಡ ಚಂದ್ರಯಾನ 3ರ ಗೆಲುವಿನ ಗುಟ್ಟು. ಹಿಂದಿನ ಸಲ ಹಾರಿಸಿದ ನೌಕೆಯು ಚಂದ್ರನ ಸುತ್ತ ದೀರ್ಘಕಾಲ ಸುತ್ತಬೇಕಿತ್ತು. ಈಗ ನೆಲದಿಂದ 100 ಕಿಲೋಮೀಟರ್ ದೂರದ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತಿ ದಕ್ಷಿಣ ಧ್ರುವಕ್ಕೆ ಇಳಿಯುತ್ತದೆ. ಆಗ ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್ ಅಂದ್ರೆ ಇಳಿಯುವ ಚಲಿಸುವ ರೋಬೋಟ್ ಎಂಬ 3 ಭಾಗವಿತ್ತು. ಈಗ ಲ್ಯಾಂಡರ್, ರೋವರ್ಗಳು ಮಾತ್ರ ಚಂದ್ರನ ದಕ್ಷಿಣ ಭಾಗದಲ್ಲಿ ಕೆಲಸ ಮಾಡುತ್ತಿವೆ. ನೀವು ನಮ್ಮ ಹೆಮ್ಮೆಯ ಬಾಹ್ಯಾಕಾಶ ಯೋಧರು ಅಂತ ವಿಜ್ಞಾನಿಗಳಲ್ಲಿ ಹೊಸ ಕಿಚ್ಚನ್ನ ಹೊತ್ತಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಲ ಬಜೆಟ್ನಲ್ಲಿ ಬಾಹ್ಯಾಕಾಶಕ್ಕೆ 12,543 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಈ 9 ವರ್ಷಗಳಲ್ಲಿ ಭಾರತ 389 ವಿದೇಶಿ ಉಪಗ್ರಹಗಳ ಉಡಾವಣೆಯಾಗಿದ್ದು ಕೂಡ ಪ್ರಧಾನಿಗಳ ಕಾಳಜಿ ಸಂಕೇತ. ಅದೇ 2014ರ ತನಕ ಉಡಾವಣೆಯಾಗಿದ್ದು ಕೇವಲ 35 ಉಪಗ್ರಹಗಳು ಮಾತ್ರ. ಚಂದ್ರಯಾನದ ಗೆಲುವು 140 ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಿಗೆ ನವೋತ್ಸಾಹ ನೀಡಿದೆ. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ತ್ರಿವಿಕ್ರಮ ಸಾಧನೆಗಾಗಿ ಹಗಲು ರಾತ್ರಿ ದುಡಿದ ಇಸ್ರೋ ವಿಜ್ಞಾನಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಮುತುವರ್ಜಿ ಸೇರಿದೆ. ಹಾಗಾಗಿ ಚಂದ್ರನ ಊರಲ್ಲಿ ಭಾರತ ಮನೆ ಮಾಡಿದೆ.